ವೇಣೂರಿನ ಭಗವಾನ್ ಬಾಹುಬಲಿಗೆ ಮಹಾಮಸ್ತಕಾಭಿಷೇಕದ ಸಂಭ್ರಮ ಇವತ್ತಿನಿಂದ 9 ದಿವಸದ ಕಾಲ ಮಹಾಮಸ್ತಕಾಭಿಷೇಕ ನಡೀಲಿಕ್ಕಿದೆ. ನಾನೀಗ ಈ ವೇಣೂರಿನ ಭಗವಾನ್ ಬಾಹುಬಲಿ ಕ್ಷೇತ್ರದಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇಣೂರಿನಲ್ಲಿರ್ತಕ್ಕಂಥ ಭಗವಾನ್ ಬಾಹುಬಲಿ ಬೆಟ್ಟ. ಇಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಮಸ್ತಕಾಭಿಷೇಕ ಈ ಬಾರಿ ಇವತ್ತಿನಿಂದ ಆರಂಭ ಆಗಿರುವಂತದ್ದು. ಒಟ್ಟು 9 ದಿವಸಗಳ ಕಾಲ ಭಗವಾನ್ ಬಾಹುಬಲಿ ಸ್ವಾಮಿಗೆ ಮಹಾಮಸ್ತಕಾಭಿಷೇಕ ನಡೀಲಿಕ್ಕಿದೆ. ಇದಕ್ಕಾಗಿ ಬೇಕಾದಂತಹ ಎಲ್ಲ ಅಂತಿಮ ಹಂತದ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಈ ಭಗವಾನ್ ಬಾಹುಬಲಿ ಬೆಟ್ಟ ಎಂದೇ ಇಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡೋದಕ್ಕೂ ಕೂಡ ಈಗಾಗಲೇ ಆರಂಭ ಆಗಿದೆ. ದೃಶ್ಯದಲ್ಲಿ ಗಮನಿಸಬಹುದು, ಸುಮಾರು 35 ಅಡಿ ಎತ್ತರದ ಬಾಹುಬಲಿಯ ವಿಗ್ರಹ ಇದಾಗಿರುವಂತದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಒಟ್ಟು 4 ಪ್ರಮುಖ ಬಾಹುಬಲಿ ವಿಗ್ರಹಗಳಿರುವಂತದ್ದು. ಅದರಲ್ಲಿ 3 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ. ಇದು ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 3.5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 35 ಅಡಿ ಎತ್ತರದ ಬಾಹುಬಲಿಯ ವಿಗ್ರಹ ಇಲ್ಲಿ 9 ದಿವಸಗಳ ಕಾಲ ಬಾಹುಬಲಿಗೆ ಮಹಾಮಸ್ತಕಾಭಿಷೇಕ ನಡೀಲಿಕ್ಕಿದೆ. ಅಭಿಷೇಕ ಮಾಡೋದಕ್ಕೆ ಬೇಕಾದಂತ ಅಟ್ಟಳಿಗೆಯ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ 5 ಅಂತಸ್ತಿನ ಅಟ್ಟಳಿಗೆಯನ್ನು ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ಒಂದೊಂದು ಅಂತಸ್ತಿನಲ್ಲಿ 100 ಜನರು ಹೋಗಿ ನಿಂತ್ಕೊಂಡು ಮಹಾಮಸ್ತಕಾಭಿಷೇಕದಲ್ಲಿ ಪಾಲ್ಗೊಳ್ಳೋದಕ್ಕೆ ಬೇಕಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಒಟ್ಟು ಏಕಕಾಲದಲ್ಲಿ ಒಂದು 500 ಜನ ಆ ಒಂದು ಅಟ್ಟಳಿಗೆಯಲ್ಲಿ ನಿಲ್ಲುವಂತ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. 9 ದಿವಸಗಳ ಕಾಲ ವಿವಿಧ ದ್ರವ್ಯಗಳಿಂದ, ಅಂದ್ರೆ ಅದರಲ್ಲಿ ಅರಶಿನ ಇರ್ಬೋದು, ಶ್ರೀಯಾಳ ಇರ್ಬೋದು, ಹಾಲು ಇರ್ಬೋದು, ನೀರು ಇರ್ಬೋದು, ಎಲ್ಲ ದ್ರವ್ಯಗಳನ್ನು ಹಾಕಿ ಅಭಿಷೇಕ ಮಾಡೋದಕ್ಕೆ ಬೇಕಂತ ವ್ಯವಸ್ಥೆಯನ್ನು ಕೂಡ ಭಕ್ತಾದಿಗಳಿಗೆ ಮಾಡಿಕೊಳ್ಳಲಾಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸಬಹುದು, ಬಾಹುಬಲಿ ಬೆಟ್ಟದ ಸುತ್ತಲೂ ಕೂಡ ಈಗಾಗಲೇ ಅಲಂಕಾರಗೊಳಿಸಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರುವಂತ ನಿರೀಕ್ಷೆ ಕೂಡ ಇದೆ. ಕೇವಲ ಜಿಲ್ಲೆಯವರು ಮಾತ್ರ ಅಲ್ಲದೆ ರಾಜ್ಯ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರುವಂತ ನಿರೀಕ್ಷೆ ಇದೆ. ಒಂದ್ ಕಡೆ ಕುದುರೆಮುಖದ ಒಂದು ಪರ್ವತದ ತಪ್ಪಲ ಪ್ರದೇಶದಲ್ಲಿ ವೇಣೂರು ಬರುವಂತದ್ದು. ಬೆಳ್ತಂಗಡಿ ತಾಲೂಕಿನ ಅಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟದ ತಪ್ಪಲ್ನಲ್ಲಿ ಈ ವೇಣೂರು ಬೆಟ್ಟ ಬರ್ತದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರುವಂತ ನಿರೀಕ್ಷೆ ಇದೆ. ಹೀಗಾಗಿ ಎಲ್ಲಾ 9 ದಿವಸಗಳು ಕೂಡ ಭಕ್ತರು ಬರುವಂತ ಭಕ್ತರಿಗೆ ಯಾವುದೇ ರೀತಿಯಾದ ವ್ಯವಸ್ಥೆಗಳಲ್ಲಿ ತೊಂದರೆ ಆಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತಿನಿಂದ 9 ದಿವಸಗಳ ಕಾಲ ಬಾಹುಬಲಿಗೆ ಈ ಒಂದು ಮಹಾಮಸ್ತಕಾಭಿಷೇಕದ ಸಂಭ್ರಮ ನಡೀಲಿಕ್ಕಿದೆ. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.